ಸರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿರುವಂಥ ಅಷ್ಟದರಿದ್ರ ಯೋಗ, ರೋಗ ರುಜಿನ ಭಾಗ್ಯ, ಹಾಗೆ ಈ ಸಂಕಷ್ಟಗಳೆಂಬ ಕಂಟಕಗಳು ದೂರಾಗಿ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಬೇಕಂದ್ರೆ ವಿಳ್ಯದೆಲೆಯಿಂದ ಈ ಸರಳ ತಂತ್ರ ಪ್ರಯೋಗ ಮಾಡಿದರೆ ಸಾಕು ಅಂತ ತಂತ್ರಗಾರಿಕೆಯಲ್ಲಿ ಹಾಗೆ ಕೆಲವೊಂದು ಪೂಜಾ ಕಂಕರೆಗಳಲ್ಲೂ ಉಲ್ಲೇಖ ಇದೆ. ನೋಡಿ, ಜೀವನದಲ್ಲಿ ಯಶಸ್ಸಿನ ಪರಿವರ್ತನೆ ಆಗಬೇಕು, ಜೀವನ ಬದಲಾವಣೆಗಳಾಗಬೇಕು, ಪ್ರತಿನಿತ್ಯದ ದಾರಿದ್ರ್ಯ ಯೋಗ ದೂರ ಆಗಬೇಕು, ಸಂಕಷ್ಟಗಳ ಸರಮಾಲೆಗಳಿಂದ ಮುಕ್ತಿ ಹೊಂದಬೇಕಂದ್ರೆ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ಇರಲೇಬೇಕಾಗ್ತದೆ. ಹಾಗಿದ್ರೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ವಿಳ್ಯದೆಲೆಯಿಂದ ಈ ತಂತ್ರ ಹೇಗೆ ಮಾಡುವುದು ಅನ್ನೋದನ್ನು ನಾನು ತಿಳಿಸ್ತೇನೆ. ನೋಡಿ, ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ, ಆದರೆ ಕೈಯಲ್ಲಿ ದುಡ್ಡು ಮಾತ್ರ ನಿಲ್ಲೋದಿಲ್ಲ, ಮನೆಯಲ್ಲಿ ದುಡ್ಡು ಕೂಡಿಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಮನೆಯಲ್ಲಿ ಗಂಡ ಹೆಂಡತಿಗೆ ಮಕ್ಕಳಿಗೆ ಮನಸ್ತಾಪದಿಂದನೋ ಅಥವಾ ದರಿದ್ರ ಯೋಗದಿಂದನೋ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದರೂ ಕೂಡ ಅಭಿವೃದ್ಧಿ ಆಗ್ತಾ ಇರಲ್ಲ. ಇನ್ನೂ ಕೆಲವೊಬ್ಬರಿಗೆ ಏನು ಮಾಡ್ತಾರೆ, ಕಷ್ಟಪಟ್ಟು ದುಡಿದ ಹಣ ಸಾಲದ ರೂಪದಲ್ಲಿ ಯಾರಿಗಾದ್ರು ಕೊಟ್ಟಿರ್ತಾರೆ, ಅವರ ದರಿದ್ರತನದಿಂದ ಅವರು ಇವ್ರಿಗೆ ದುಡ್ಡು ಕೊಡದೆ ಇವ್ರಿಗೆ ದರಿದ್ರತನ ಹತ್ಕೊಳ್ಳುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ದುಡ್ಡು ಮರಳಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅಥವಾ ನೀವೇ ಯಾರಾದ್ರೂ ಸಾಲ ಮಾಡಿರ್ತೀರ, ಆ ದುಡ್ಡು ಕೂಡ ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ದುಡ್ಡು ಇರುತ್ತೆ, ಅವ್ರು ಕೊಡಬೇಕು ಅಂದ್ಕೊಂಡ್ರು ಕೂಡ ನಿಮ್ಮ ಕೈಯಲ್ಲಿ ಅಡ್ಜಸ್ಟ್ ಆಗದೆ ಯಾವುದೇ ರೀತಿಯಲ್ಲಿ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಇವೆಲ್ಲ ದರಿದ್ರ ಯೋಗದ ಪದ್ಧತಿಗಳು ಅಥವಾ ದರಿದ್ರ ಯೋಗಕ್ಕೆ ನೀವು ಒಳಗಾಗಿದ್ದೀರಾ ಅಂತ ನಾವು ತಿಳಿಸ್ಬೇಕಾಗ್ತದೆ ವೀಕ್ಷಕರೇ. ಹಾಗೆ ಕೆಲವೊಂದು ಪೂಜಾ ಕಂಕರ್ಯಗಳ ಮುಖಾಂತರ ಕಾಯ ವಾಚ ಮನಸ್ಸ ಪರಿಶುದ್ಧತೆಯಿಂದ, ಶ್ರದ್ಧಾಭಕ್ತಿಯಿಂದ, ವ್ರತ ನಿಯಮಗಳ ಮುಖಾಂತರ ಪೂಜೆ ಪುನಸ್ಕಾರ ಮನೆಯಲ್ಲಿ ಮಾಡಿಕೊಂಡ್ರೆ ವೀಕ್ಷಕರೇ, ಅದರ ಪರಿವರ್ತನೆ ಆಗಿ ಆ ಪೂಜಾ ಫಲದಿಂದ ಯಶಸ್ಸಿನ ಉತ್ತುಂಗಕ್ಕೆ ಏರಿರುವಂಥ ಉದಾಹರಣೆಗಳು ನಿಮ್ಮ ಮನೆಯಲ್ಲಿ ನೀವು ಕಾಣ್ಕೋಬೋದಾಗ್ತದೆ. ಯಾಕಂದರೆ ಕೆಲವೊಬ್ಬರು ಈ ಥರ ಪೂಜಾ ಕಂಕರ್ಯಗಳನ್ನ ಮಾಡಿ ಪ್ರತಿಫಲ ತಗೊಂಡಿರ್ತಾರೆ. ಯಾಕಂದರೆ ಈ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಬದಲಾವಣೆಗಳಾಗಬೇಕು, ನಾವು 4 ಕಾಸು ಕೂಡಿಡಬೇಕು, ಸಂಪಾದನೆ ಮಾಡಬೇಕು, ಮುಂದಿನ ಪೀಳಿಗೆಗೋಸ್ಕರ ಏನಾದರೂ ಒಂದು ಆಸ್ತಿ, ಮನೆ, ಮಠ ನಿರ್ಮಾಣ ಮಾಡಿಕೊಡಬೇಕು, ಹಾಗೆ ಒಳ್ಳೆಯ ಸ್ಥಾನಮಾನ ಗಳಿಸಬೇಕು, 4 ಜನದ ಮಧ್ಯೆ ನಮಗೂ 4 ಜನದ ಮಧ್ಯೆ ಗೌರವಯುತವಾಗಿ ಒಳ್ಳೆಯ ರೀತಿಯಲ್ಲಿ ಮರ್ಯಾದಿಷ್ಟನಾಗಿ ಬದುಕಬೇಕು ಅನ್ನುವಂಥ ಹತ್ತಾರು ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳ ಜನರಿರ್ತಾರೆ. ಅಂಥವ್ರಿಗೆಲ್ಲ ಇದೊಂದು ಅವಕಾಶ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಬದಲಾವಣೆ ಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ಯಾಕಂದರೆ ಈ ದರಿದ್ರ ಯೋಗ, ಕಂಟಕಗಳ ಸರಮಾಲೆ ಮನುಷ್ಯನ ಉನ್ನತಿನ ಅವನತಿ ಕಡೆಗೆ ತಗೊಂಡು ಹೋಗುತ್ತದೆ, ಉತ್ತುಂಗದ ಜೀವನನ ಹಾಳು ಮಾಡ್ತಾ ಇರ್ತದೆ. ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಕೂಡ ಯಾವ ವಿಚಾರದಲ್ಲೂ ಅವರಿಗೆ ಪ್ರತಿಫಲ ಸಿಗ್ತಾ ಇರೋದಿಲ್ಲ. ಅಂಥವರಿಗೆ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಲಿಕ್ಕೆ ಈ ಸರಳ ವಿಧಾನ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಬಹಳ ಒಳ್ಳೆಯ ಪೂಜಾ ಕಂಕರ್ಯ ಇರ್ತದೆ. ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು, ಜೀವನದಲ್ಲಿ ಒಂದು ಪರಿವರ್ತನೆ ಬೇಕು ಅಂದರೆ ಈ ಸರಳ ಪ್ರಯೋಗ ಮಾಡಿಕೊಳ್ಳಿ. ಈ ಸರಳ ಪ್ರಯೋಗಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗ್ತದೆ. ಇವೆಲ್ಲ ವಸ್ತುಗಳು ನಿಮ್ಮ ಆಸುಪಾಸಲ್ಲಿರುವಂಥ ವಸ್ತುಗಳೇ, ತಾಂತ್ರಿಕ ವಸ್ತುಗಳು, ವನಸ್ಪತಿಗಳು ಅಂತ ಹೇಳ್ತೇವೆ. ಹಾಗೆ ಇವೆಲ್ಲ ಸಿಗುವಂಥದ್ದು ಗ್ರಂಥಿಗೆ ಅಂಗಡಿಯಲ್ಲೇ ಸಿಗ್ತದೆ. ವಿಶೇಷವಾಗಿ ಯಾವ ವಸ್ತುಗಳು ಬೇಕು ಈ ಪೂಜಾ ಕಂಕರ್ಯಕ್ಕೆ ನೀವು ಬರ್ಕೊಳ್ಳಿ ವೀಕ್ಷಕರೇ. ಹಾಗೆ ಯಾವ ದಿನ ಮಾಡಬೇಕು ಅಂತ ಕೂಡ ಹೇಳ್ತೇನೆ. ಪ್ರಥಮವಾಗಿ ಈ ಪೂಜಾ ಕಂಕರ್ಯಕ್ಕೆ ಬೇಕಾಗಿರೋದು ವಿಳ್ಯದೆಲೆ ಬೇಕಾಗ್ತದೆ. ಪರಿಶುದ್ಧವಾದ ಕೆಲವೊಂದು ವಿಳ್ಯದೆಲೆ ನೀವು ತೊಗೊಂಬರಬೇಕಾಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಅಕ್ಕಿ, 1-2 ಸೇರು ಅಕ್ಕಿನ ನೀವು ಪರಿಶುದ್ಧವಾಗಿ ಬೆಳಿಗ್ಗೆನೆ ಈ ಪೂಜಾ ಕಂಕರ್ಯ ಮಾಡೋಕ್ಕಿಂತ ಮುಂಚೆನೆ ತೆಗೆದಿಟ್ಕೊಂಡ್ಬಿಡಿ. ಅಂದರೆ ನೀವು ಈ ಒಂದು ಫಲಹಾರ ಮಾಡೋಕ್ಕಿಂತ ಮುಂಚೆ, ಅಡುಗೆ ಮಾಡೋಕ್ಕಿಂತ ಮುಂಚೆ ತೆಗೆದಿಟ್ಕೊಳ್ಳಿ. ಹಾಗೆ ಈ ಗ್ರಂಥಿ ಅಂಗಡಿಯಲ್ಲಿ ನೀವು ಈ ಕಮಲಾಕ್ಷಿ ಮಣಿ ಎನ್ನುವಂತಹ ವಸ್ತು ಸಿಗ್ತದೆ, ಅದ್ರ ಜೊತೆ ಭುಜಪತ್ರೆ ಎನ್ನುವಂತಹ ಒಂದು ವನಸ್ಪತಿ ಸಿಗ್ತದೆ. ಹಾಗೆ ಸುವರ್ಣ ಚಕ್ಕೆಗಳು ಅನ್ನುವಂಥ ಕೂಡ ವನಸ್ಪತಿ ಸಿಗ್ತದೆ. ಹಾಗೆ ಕೆಂಪು ಗುಲಗಂಜಿ ಮಣಿ ಅನ್ನುವಂಥ ವನಸ್ಪತಿ ಸಿಗ್ತದೆ. ಹಾಗೆ ದೃಷ್ಟಿ ಬೀಜ ಅನ್ನುವಂಥ ವನಸ್ಪತಿ ಸಿಗ್ತದೆ. ಇಷ್ಟೆಲ್ಲ ವಸ್ತುಗಳು ನೀವು ತೊಗೊಂಡ್ಬರ್ಬೇಕಾಗ್ತದೆ. ಇವೆಲ್ಲ ಸಿಗೋದು ಗ್ರಂಥಿಗೆ ಅಂಗಡಿಯಲ್ಲಿ. ಪೂಜಾ ಮಾಡುವಂಥ ವಿಧಾನ ತಿಳಿಸ್ತೇನೆ ವೀಕ್ಷಕರೇ, ಬಹಳ ಸರಳವಾಗಿರ್ತದೆ.